ಕಾಟೇರಮ್ಮನ ದೇವಸ್ಥಾನದಲ್ಲಿ ನಾನು ವೀಕ್ಲಿ ವ್ಲಾಗ್ನ ಸ್ಟಾರ್ಟ್ ಮಾಡೇ ಬಿಟ್ಟೆ. ನನ್ನನ್ನು ಪಿಕ್ ಮಾಡೋದಕ್ಕೆ ನನ್ನ ಫ್ರೆಂಡು ಕೋಲಾರಲ್ಲಿ ಕಾರ್ ತಗೋ ಬಂದ. ಸೊ ಹಾಯ್ ಎಲ್ಲ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಸ್ವ್ಯಾಗ್ ಬೆಂಗಳೂರು ವೀಕ್ಲಿ ವ್ಲಾಗ್. ಇವತ್ತು ಭಾನುವಾರ ಫೆಬ್ರವರಿ 8 ವೀಕ್ಲಿ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ತುಂಬಾ ದಿನ ಅನ್ಕೊಂಡಿದ್ದೆ, ಆದ್ರೆ ಟೈಮು ಬರಲಿಲ್ಲ. ಸ್ಟಾರ್ಟ್ ಮಾಡಲೇಬೇಕು ಅಂತ ಹೇಳಿ ಅದು ಕಾಟೇರಮ್ಮ ದೇವಸ್ಥಾನದಲ್ಲೇ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ನನ್ನ ಗಾಡಿ ತಗೊಂಡು ಬಸ್ ಸ್ಟ್ಯಾಂಡ್ಗೆ ಹೋಗ್ತಾ ಇದ್ದೆ. ಮಾರ್ನಿಂಗ್ 8 o'clock ನಮ್ಮ ಯಶವಂತಪುರದಿಂದ 500D ಸಿಕ್ಕೇ ಬಿಡ್ತು. 500D ಫುಲ್ಲು ಖಾಲಿ ಅಂದ್ರೆ ಖಾಲಿ. ದಿನ ಪೂರ್ತಿ ಎಲ್ಲಾ ಬಸ್ಸಲ್ಲೂ ಹಿಂಗೆ ಖಾಲಿ ಇರುತ್ತೆ ಅನ್ಕೊಂಡಿದ್ದೆ, ಆದ್ರೆ ಕತೆ ಆಗಿದ್ದೇ ಬೇರೆ. ಯಶವಂತಪುರದಿಂದ KR ಪುರಂಗೆ 30 ರೂಪಾಯಿ ಚಾರ್ಜ್ ಮಾಡಿದ್ರು. ಬರೀ 40 ನಿಮಿಷದಲ್ಲಿ KR ಪುರಂ ಅಲ್ಲಿ ಬಂದು ಇಳ್ಕೊಂಡ್ಬಿಟ್ಟೆ. ಇಳ್ಕೊಂಡಿದ ತಕ್ಷಣ ಹೊಸಕೋಟೆ ಬಸ್ ಇತ್ತು. ಸೊ ಅದೇ ಹೊಸಕೋಟೆ ಬಸ್ ಅಲ್ಲಿ ಹತ್ಬಿಟ್ಟೆ. ಟಿನ್ ಫ್ಯಾಕ್ಟ್ರಿಯಿಂದ ಹೊಸಕೋಟೆಗೆ ಬರೀ 30 ನಿಮಿಷದಲ್ಲಿ ಕರ್ಕೊಂಡ್ಬಂದ್ ಬಿಟ್ಬಿಟ್ರು. 27 ರೂಪಾಯಿ ಚಾರ್ಜ್. ಇಲ್ಲಿ ಇಳಿತಿದಂಗೆ ಯಾಕೋ ಹೊಟ್ಟೆ ಹಸಿತಿತ್ತು, ಹಂಗಾಗಿ ಪಕ್ಕದಲ್ಲೇ ಒಂದು ಹೋಟ್ಲು ನೋಡಿದೆ, ತುಂಬಾ ಚೆನ್ನಾಗಿತ್ತು. ಹಂಗಾಗಿ ಅಲ್ಲಿ ಹೋಗ್ಬಿಟ್ಟು 1 ಪ್ಲೇಟ್ ಪೂರಿ ಇಸ್ಕೊಂಡೆ. 1 ಪ್ಲೇಟ್ ಪೂರಿ 2 ಬೋಂಡಾಗೆ 50 ರೂಪಾಯಿ ಚಾರ್ಜ್ ಮಾಡಿದ್ರು. ಟಿಫನ್ ಮಾಡಿ ಸರಿ ಕಾಟೇರಮ್ಮ ದೇವಸ್ಥಾನಕ್ಕೆ ಹೋಗೋಣ ಅಂತ ನೋಡಿದ್ರೆ ಬಸ್ ಬರುತ್ತೆ ಅಂತ ಕಾಯ್ಕೊಂಡಿದ್ದೆ. ಬಸ್ ಬಂತು, ಆದ್ರೆ ಜನ ಸಾಗರ. ನೋಡ್ರಿ ಜನ ನೋಡ್ರಿ. ಆದ್ರೂ ಹೊಸಕೋಟೆಯಿಂದ ಕಾಟೇರಮ್ಮನ ದೇವಸ್ಥಾನಕ್ಕೆ 24 ರೂಪಾಯಿ ಚಾರ್ಜ್ ಮಾಡಿದ್ರು. ಸೀಟ್ ಸಿಗುತ್ತೆ ಅನ್ಕೊಂಡಿದ್ದೆ, ಆದ್ರೆ ಸೀಟ್ ಸಿಕ್ಕಿಲ್ಲ. ಸರಿ ಆಯ್ತು ಒಂದು ನಿಂತ್ಕೊಂಡೇ ಹೋದೆ. ಅರ್ಧ ಅವರ್ ಕರ್ಕೊಂಡು ಹೋದ್ರು. ನಿಂತ್ಕೊಂಡು ಕಾಲೇ ನೋವು ಬಂದ್ಬಿಡ್ತು. ನಾನು ಹೋಗಿ ಸುಮಾರು 2 ವರ್ಷ ಆಗಿತ್ತು ಕಾಟೇರಮ್ಮನ ದೇವಸ್ಥಾನಕ್ಕೆ. ಸೊ ಮುಂಚೆ ಹೋಗಿರೋದು ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದೀನಿ. ಆ ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ ನೋಡ್ರಿ. ಆ ವಿಡಿಯೋ ನೋಡಿದ್ರೆ ನಿಮಗೆ ಪಿನ್ ಟು ಪಿನ್ ಇನ್ಫಾರ್ಮೇಷನ್ ಸಿಗುತ್ತೆ. ಬೆಂಗಳೂರಿಂದ ಹೇಗೆ ಬರಬೇಕು, ಎಷ್ಟು ಚಾರ್ಜಸ್ ಎಲ್ಲ ಫುಲ್ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಆ ವಿಡಿಯೋನ ನೋಡ್ರಿ. ಜನ ಸಾಗರ. ಎಷ್ಟೊಂದು ಗಾಡಿಗಳು, ಎಷ್ಟೊಂದು ಆಟೋಗಳು, ಎಷ್ಟೊಂದು ಕಾರ್ಗಳು. ಇವ್ರಿಗೆಲ್ಲ ಹಿಂದೆನೇ ಪಾರ್ಕಿಂಗು. ಆದರೆ BMTC ಬಸ್ಸು ದೇವಸ್ಥಾನದ ಮುಂದೆನೇ ಕರ್ಕೊಂಡೋಗಿ ನಿಲ್ಸಿದ್ರು. ನೋಡಿ ಎಂಟ್ರೆನ್ಸ್ ಅಲ್ಲೇ ಕರ್ಕೊಂಡ್ಬಂದ್ಬಿಟ್ರು BMTC ಬಸ್ಸು. ನೀವು ಓನ್ ವೆಹಿಕಲ್ ಅಲ್ಲಿ ಬಂದ್ರೆ ಸ್ವಲ್ಪ ದೂರದಲ್ಲಿ ಬಿಡ್ಬೇಕಾಗತ್ತೆ. 1 ಸೆಟ್ ಚಪ್ಪಲಿಗೆ 5 ರೂಪಾಯಿ. ಸೊ ಇಲ್ಲಿ ನೀವು ಚಪ್ಪಲಿನ ಸೇಫಾಗಿ ಇಲ್ಲಿಟ್ಟು ಆರಾಮಾಗಿ ದರ್ಶನಕ್ಕೆ ಹೋಗ್ಬೋದು. ದರ್ಶನಕ್ಕೆ ಹೋಗೋಕ್ಕಿಂತ ಮುಂಚೆ ಇಲ್ಲಿ ಆರಾಮಾಗಿ ನಿಮ್ಮ ಕಾಲು ಕೈ ಮುಖ ಎಲ್ಲ ತೊಳ್ಕೊಂಡು ಫಸ್ಟ್ ಗಣಪತಿ ದರ್ಶನ ಮಾಡ್ಕೊಂಡು ಆರಾಮಾಗಿ ಕಾಟೇರಮ್ಮನ ನೋಡೋಕೆ ಹೋಗ್ಬೋದು. ನೋಡಿ ಜನ ನೋಡಿ, ಇದೆಲ್ಲ ಕ್ಯೂ. ಅರಕೆಕಾಯಿ 200, ದರ್ಶನಕ್ಕೆ ಸ್ಪೆಷಲ್ ಎಂಟ್ರಿ ದರ್ಶನಕ್ಕೆ 50 ರೂಪಾಯಿ. ಅರಕೆಕಾಯಿ 300, ವಿಶೇಷ ದರ್ಶನಕ್ಕೆ 100 ರೂಪಾಯಿ. ಇದೆಲ್ಲ ಸ್ಪೆಷಲ್ ಎಂಟ್ರಿ. ಧರ್ಮ ದರ್ಶನ ಇರುತ್ತೆ. ಸೊ ಧರ್ಮ ದರ್ಶನಲ್ಲೂ ಹೋಗ್ಬೋದು. ಧರ್ಮ ದರ್ಶನ ಆಲ್ಮೋಸ್ಟ್ 1 ಅವರಿಂದ 1.5 ಅವರ್ ಆಗುತ್ತೆ. ಆರಾಮಾಗಿ ಹೋಗ್ಬೋದು. ಇಲ್ಲ ಬೇಗ ಹೋಗ್ಬೇಕು ಅಂತ ಹೇಳಿದ್ರೆ ಸ್ಪೆಷಲ್ ಎಂಟ್ರಿ ದರ್ಶನ ತಗೊಂಡು ಹೋಗಿ. ಇಲ್ಲಿ ಆ್ಯಕ್ಚುಲಿ 252 252 ಅಡಿ ಇಲ್ಲಿ ಕಾಟೇರಮ್ಮ ಮತ್ತು ಸಿಂಹ, ಅಂದರೆ ಸಿಂಹನ ಮೇಲೆ ಕಾಟೇರಮ್ಮ ಕುತ್ಕೊಂಡಿರೋ ಥರ ರೆಡಿ ಮಾಡ್ತಾ ಇದ್ದಾರೆ. ಅತಿ ಶೀಘ್ರದಲ್ಲೇ ಅದು ಕೂಡ ರೆಡಿ ಆಗುತ್ತೆ. ಎಲ್ಲರೂ ದರ್ಶನಕ್ಕೆ ಹೋಗ್ತಾ ಇರೋರೆ. ಏನಕ್ಕೆ ಇಷ್ಟು ರಶ್ ಅಂತ ಹೇಳಿದ್ರೆ ಭಾನುವಾರದ ಮಹಿಮೆ. ಭಾನುವಾರ, ಮಂಗಳವಾರ, ಶುಕ್ರವಾರ ತುಂಬ ರಶ್ ಇರುತ್ತೆ. ಹಾಗೂ ಅಮಾವಾಸ್ಯೆ ಹುಣ್ಣಿಮೆ ದಿನ ಅಂತೂ ಕೇಳಲೇಬೇಡ್ರಿ, ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಇಷ್ಟೆಲ್ಲ ದಾಟ್ಕೊಂಡು ಫೈನಲಿ ಅಮ್ಮವ್ರ ದರ್ಶನ ಮಾಡೋದಕ್ಕೆ ಬಂದೆ. ಸೊ ನಾನು ಮಾಡೋರ ಜೊತೆಲಿ ನಿಮಗೂ ದರ್ಶನ ಮಾಡಿಸ್ತೀನಿ, ನೋಡ್ಕೊಳ್ಳಿ. ನೀವು ದರ್ಶನ ಮಾಡಿ ಅಮ್ಮವ್ರನ್ನ. ದರ್ಶನ ಮಾಡ್ಕೊಂಡು ಬರ್ತಿದ್ದಂಗೆ ಅಲ್ಲಿ ಮನೆಗೆ ಮತ್ತು ನಿಮ್ಮ ಅಂಗಡಿ ವ್ಯಾಪಾರಕ್ಕೆ ಕಾಯಿ ಕೊಡ್ತಿರ್ತಾರೆ. ಅಲ್ಲಿ ನೀವು ಪರ್ಚೇಸ್ ಮಾಡ್ಬೋದು. ಅದಾದಮೇಲೆ ನೀವು ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡು ಇಲ್ಲಿ ನೆರವೇರುತ್ತಾ ಇಲ್ಲ ಅಂತ ಕಾಯಿನ್ ಇಟ್ಟರೆ, ಅಲ್ಲಿ ಕಾಯಿನ್ ನಿಂತ್ಕೊಂಡ್ರೆ ನಿಮ್ಮ ಆಸೆ ನೆರವೇರುತ್ತೆ ಅಂತ, ಬಿದೋಗ್ಬಿಟ್ರೆ ನಿಮ್ಮ ಆಸೆ ನೆರವೇರಲ್ಲ ಅಂತ. ಹಂಗಾಗಿ ಇಲ್ಲಿ ನಂಬ್ತಾರೆ. ಸೊ ನೀವು ಇಲ್ಲಿ ಟ್ರೈ ಮಾಡ್ಬೋದು ಅದನ್ನು. ಇಷ್ಟೆಲ್ಲ ಮುಗಿಸ್ಕೊಂಡು ಆಚೆ ಬರೋ ದಾರಿಯಲ್ಲಿ ಕುಂಕುಮ ವಿಭೂತಿ ಇಟ್ಟಿರ್ತಾರೆ, ತಗೋಬೋದು. ಜೊತೆಯಲ್ಲಿ ಅಂಗಡಿಗೆ ಮತ್ತು ಮನೆಗೆ ಕಾಯಿ ಬೇಕಿದ್ರೆ ಕಾಯಿ ಕೂಡ ಪರ್ಚೇಸ್ ಮಾಡ್ಬೋದು ಇಲ್ಲಿ.
ಕೇಳಿಸ್ಕೊಂಡ್ರಲ್ಲ, ಅದೆಲ್ಲ ಸಿಗುತ್ತೆ. ಸೊ ಅದೆಲ್ಲ ತಗೊಂಡ್ ಬರ್ಬೋದು. ಈಗ ಇಲ್ಲಿ ಮಂತ್ರದ ಚೀಟಿ ಕೊಡ್ತಾರೆ. ಚೀಟಿ ಏನಪ್ಪಾ ಅಂತ ಹೇಳಿದ್ರೆ, ನಿಮ್ಮ ಸಮಸ್ಯೆ ಏನಿದೆಯೋ ಆ ಸಮಸ್ಯೆಗೆ ತಕ್ಕಂತ ಆ ಮರ ಸುತ್ತಬೇಕಿರುತ್ತೆ. ಸೊ ಎಷ್ಟು ಸುತ್ತಬೇಕು, ಅದಾದ್ಮೇಲೆ ಅದ್ರ ಜೊತೆಲಿ ಒಂದು ಮಂತ್ರ ಇರುತ್ತೆ, ಅದು ಇಲ್ಲೇ ಸಿಗುತ್ತೆ. ಸೊ ಅದ್ರ ತಕ್ಕಂತೆ ನೀವು ಅಷ್ಟು ಸುತ್ತಬೇಕು ಮಂತ್ರ ಹೇಳ್ಕೊಂಡು. ಜೊತೆಯಲ್ಲಿ ತಡೆಕಾಯಿ ಕೂಡ ಸಿಗುತ್ತೆ. ಇಲ್ಲಿ ತಡೆಕಾಯಿ ಹೊಡ್ಸ್ಕೋಬಹುದು, ನಿಮ್ ದೃಷ್ಟಿ ಎಲ್ಲ ತೆಗೆಸ್ಕೋಬಹುದು. ಇಲ್ಲಿ ತಡೆಕಾಯಿಗೆ ಒಬ್ಬರಿಗೆ 300 ರೂಪಾಯಿ ಚಾರ್ಜ್ ಮಾಡ್ತಾರೆ. ಅಮ್ಮನವ್ರ ಮುಂದೆ ಈ ತರ 360 ಆಂಗಲ್ ವಿಡಿಯೋ ಬೇಕಂತ ಹೇಳಿದ್ರೆ 50 ರೂಪೀಸ್ ಒಬ್ಬರಿಗೆ. ಸೊ ನೀವು ಕೂಡ ಇಲ್ಲಿ ನಿಂತ್ಕೊಂಡು ವಿಡಿಯೋ ತೆಗೆಸ್ಕೋಬಹುದು. ನಿಂಬೆ ಹಣ್ಣಲ್ಲಿ ದೃಷ್ಟಿ ತೆಗೆಸೋಳೋದಕ್ಕೆ ಒಬ್ಬರಿಗೆ 30 ರೂಪಾಯಿ. ಸೊ ಅವ್ರು ದೃಷ್ಟಿ ತೆಗಿತಾರೆ, ದೃಷ್ಟಿ ತೆಗೆದು ನಿಂಬೆ ಹಣ್ಣ ಕೆಳಗಡೆ ಹಾಕ್ತಾರೆ. ನೀವೇ ನಿಮ್ಮ ಕಾಲಾರೆ ಬಂದು ತುಳಿದಾಕ್ಬೇಕು ಅದನ್ನ. ಬಿಸಿಲಿಗೆ ತಿರುಗಿ ಸುಸ್ತಾಗ್ಬಿಟ್ಟಿತ್ತು. ಸೊ ಅಲ್ಲೇ ಫಿಲ್ಟರ್ ವಾಟರ್ ಇತ್ತು ಅಂದ್ಬಿಟ್ಟು ಒಂದು ಗ್ಲಾಸ್ ನೀರು ಕುಡಿದೆ. ಇವಾಗ ನಿಮಗೆ ಕಾಟ ಕೊಡ್ತಿರೋರು ನಿಮ್ಮ ಬಗ್ಗೆ ಯಾರಾದರೂ ಮಾತಾಡ್ತಿದ್ರೆ ಅವ್ರಿಗೆ ಒಂದು ಬೀಗ ತಗೊಬಂದು ಇಲ್ಲಿ ಬೀಗ ಹಾಕ್ಬಿಟ್ರೆ ನಿಮ್ಮ ಬಗ್ಗೆ ಅವರು ಯಾವತ್ತಿಗೂ ಮಾತಾಡೋದೇ ಇಲ್ಲ, ಹಾಗಂತ ಇಲ್ಲಿ ನಂಬ್ತಾರೆ. ಸೊ ನೀವು ಒಂದ್ಸತಿ ಬಂದು ಇಲ್ಲಿ ಬೀಗ ಹಾಕ್ಬಿಟ್ಟು ನೋಡ್ರಿ. ನಿಮ್ಮ ತಪ್ಪಿಲ್ಲ ಅಂದರೆ ಮಾತ್ರ ವರ್ಕೌಟ್ ಆಗುತ್ತೆ. ನಿಮ್ಮ ತಪ್ಪು ಇಟ್ಕೊಂಡು ಇಲ್ಲಿ ಬಂದು ಬೀಗ ಹಾಕ್ಬಿಟ್ರೆ ಯಾವುದೂ ವರ್ಕೌಟ್ ಆಗಲ್ಲ. ಕಾಯಿ ಕಟ್ಬಿಟ್ಟು ತಿರುಗ್ತೀವಲ್ಲ, ಸೊ ಆ ಜಾಗದಲ್ಲಿ ಅಮ್ಮವರು ಮಲಗಿರ್ತಾರೆ. ಸೊ ಇಲ್ಲಿ ಬಂದು ನೀವು ದರ್ಶನ ಮಾಡ್ಕೋಬೋದು. ಸೊ ಇನ್ನೇನು ಬನ್ನಿ ಸುತ್ತ ಸ್ಟಾರ್ಟ್ ಮಾಡೋಣ. ನೋಡ್ತಾ ಇರ್ಬೋದು ನೀವು, ಒಳಗಡೆ ಕೂಡ ಸುತ್ತಾ ಇದ್ದಾರೆ. ಆದರೆ ನಾವು ಆಚೆ ಸುತ್ತಾ ಇದ್ದೀವಿ. ಆಚೆ ಸುತ್ತಿದ್ರೆ ಇಡೀ ಫುಲ್ಲು ಮರ ಸುತ್ತದಂಗೆ ಆಗುತ್ತೆ. ಸೊ ಹಾಗಾಗಿ ನಾವು ಆಚೆ ಸುತ್ತಾ ಇದ್ದೀವಿ. ಆಚೆ ಫುಲ್ಲು ಸುತ್ತಬಿಟ್ಟು ಎಷ್ಟು ಸುತ್ತ ಹೇಳಿದ್ದಾರೆ ನಿಮಗೆ, ಆ ಸುತ್ತಬಿಟ್ಟು ಆಚೆ ಆದ್ರೂ ಸುತ್ತಿ ಒಳಗಡೆ ಆದ್ರೂ ಸುತ್ತಿ, ಅದು ನಿಮ್ಮ ನಂಬಿಕೆಗೆ ಬಿಟ್ಟಿದ್ದು. ನಾನು ಆಚೆ ಸುತ್ತಬಿಟ್ಟು ಒಳಗಡೆ ಬಂದು ಅಮ್ಮವ್ರ ದರ್ಶನ ಮಾಡಿಕೊಂಡೆ. ಹಾಗೆ ಇಲ್ಲಿ ನವ ದುರ್ಗಿಯರಿದ್ದಾರೆ, ಅಂದರೆ 9 ಹೆಣ್ಣು ದೇವರು ನವ ದುರ್ಗಿಯರಿದ್ದಾರೆ. ಸೊ ಅವ್ರದ್ದು ಕೂಡ ದರ್ಶನ ಮಾಡ್ಕೋಬೋದು ನೀವು. ಎಲ್ಲಿ ಅಂತ ಹೇಳಿದ್ರೆ ಇಲ್ಲಿ ಒಳಗಡೆ ಇವಾಗ ನಾವೇನು ತೋರಿಸ್ತಾ ಇದ್ದೀವಿ ಅಲ್ಲೇ ಒಳಗಡೆ ಹೋದರೆ ಚಿಕ್ಕ ಗುಹೆ ಥರ ಇರುತ್ತೆ. ಸೊ ನೋಡಿ ಇದೇನೆ, ಈ ಗುಹೆ ಒಳಗಡೆ 9 ನವ ದುರ್ಗಿಯರು ಇರ್ತಾರೆ. ಇವ್ರದ್ದು ದರ್ಶನ ಮಾಡಿಕೊಂಡು ಹೋಗಿ ನೀವು. ನಮ್ಮ ದರ್ಶನ ಎಲ್ಲ ಆಯಿತು, ಸುತ್ತಿದ್ದೆಲ್ಲ ಆಯಿತು. ಸೊ ಹಾಗಾಗಿ ಇವಾಗ ಕೋಲಾರಿಗೆ ಹೋಗ್ತಾ ಇದ್ದೀನಿ. ಸೊ ಈ ವೀಕ್ಲಿ ಪ್ಲ್ಯಾನಲ್ಲಿ ಕಾಟೇರಮ್ಮನ ದೇವಸ್ಥಾನ ಹಾಗೂ ಕೋಲಾರಲ್ಲಿ ಒಂದು ಗೃಹ ಪ್ರವೇಶ ಇದೆ. ಸೊ ಹಾಗಾಗಿ ಇವಾಗ ಕೋಲಾರಿಗೆ ಹೋಗ್ತಾ ಇದ್ದೀನಿ. ನೀವು ವಿಡಿಯೋ ನೋಡ್ತಾ ಇರೋ ಹಾಗೆ ತುಂಬ ಶಾಪ್ಸ್ ಇದ್ದಾವೆ. ಶಾಪಿಂಗ್ ಮಾಡಿಕೊಂಡು ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಬರ್ಬೋದು. ಸೊ ಇಲ್ಲಿ ದಾಸೋಹ ಊಟ ಕೂಡ ಇರುತ್ತೆ. ಆರಾಮಾಗಿ ನೀವು ಹೊಟ್ಟೆ ತುಂಬ ಊಟ ತಿಂದ್ಕೊಂಡು ಇಲ್ಲಿಂದನೇ ಕಾಟೇರಮ್ಮನ ದೇವಸ್ಥಾನದಿಂದನೇ ಹೊಸಕೋಟೆಗೆ ಮತ್ತು BMTC ಬಸ್ಗಳು ಅವೈಲೇಬಲ್ ಇರುತ್ತೆ. ಅದೇ ಬಸ್ಸಲ್ಲಿ ನೀವು ಆರಾಮಾಗಿ ಹೊಸಕೋಟೆಗೆ ಬರ್ಬೋದು. ಹೊಸಕೋಟೆಯಲ್ಲಿ ಇಳಿತಿದ್ದಂಗೆ ಕೋಲಾರ ಬಸ್ ರೆಡಿ ಇತ್ತು. ಇನ್ನು ಯಾಕೆ ಲೇಟ್ ಮಾಡೋದು ಅಂದ್ಬಿಟ್ಟು ಕೋಲಾರ ಬಸ್ ಹತ್ತೇಬಿಟ್ಟೆ. ಕೋಲಾರ ಬಸ್ ಹತ್ತಿದ್ದಂಗೆ ಅಲ್ಲಿಂದ 1 ಅವರ್ಗೆ, ಅಂದರೆ ಹೊಸಕೋಟೆಯಿಂದ ಕೋಲಾರಿಗೆ 1 ಅವರ್ ಕರ್ಕೊಂಡೋದ್ರು.
ಟಿಕೆಟ್ ಪ್ರೈಸ್ ಬಂದು ಹೊಸಕೋಟೆಯಿಂದ ಕೋಲಾರ್ಗೆ 18 ರೂಪಾಯಿ, 18 ರುಪೀಸು. ಇಲ್ಲೂ ಸೀಟ್ ಸಿಗಲ್ಲ ಅಂದ್ಕೊಂಡೆ, ಆದರೆ ಆರಾಮಾಗಿ ಖಾಲಿನೇ ಇತ್ತು, ಸೀಟ್ ಸಿಕ್ತು, ಆರಾಮಾಗಿ ಕೂತ್ಕೊಂಡು ಹೋದೆ. ನಾನು ಮುಂಚೆನೇ ಹೇಳ್ದಂಗೆ ಗೃಹಪ್ರವೇಶ ಇತ್ತು ಅಂತ ಹೇಳಿದ್ನಲ್ಲ. ಸೊ ಆ ಗೃಹಪ್ರವೇಶ ಇದ್ದಿದ್ದು ಅಣ್ಣಿಹಳ್ಳಿ ಹೋಗ್ಬೇಕಂದ್ರೆ ಕೋಲಾರಲ್ಲಿ ಬಸ್ ಹತ್ತಿದ್ದಕ್ಕೆ ಗರುಡಾಪಳ್ಳಿಯ ಗೇಟಲ್ಲಿ ಇಳಿಸಿದ್ರು. ಸೊ ಅಲ್ಲಿಂದ 2 ಕಿಲೋಮೀಟರ್ ಇತ್ತು. ಹಾಗಾಗಿ ನಡ್ಕೊಂಡು ಹೋಗ್ತಾ ಇದ್ದೀನಿ ಅಣ್ಣಿಹಳ್ಳಿಗೆ. ಆನ್ ದಿ ವೇ ಹೋಗ್ಬೇಕಾದ್ರೆ ನೋಡಿ ನಮ್ಮ ಫ್ರೆಂಡ್ಸ್ ಎಲ್ಲ ಆರಾಮಾಗಿ ಕುತ್ಕೊಂಡು ಊಟ ಮಾಡ್ತಾ ಇದ್ರು. ಅವ್ರನ್ನೆಲ್ಲ ಯಾಕೆ ಡಿಸ್ಟರ್ಬ್ ಮಾಡೋದು ಅಂದ್ಬಿಟ್ಟು ನನ್ನ ಪಾಡಿಗೆ ನಾನು ನಡ್ಕೊಂಡು ಹೋಗ್ತಾ ಇದ್ದೆ. ಫೈನಲಿ ಗೃಹಪ್ರವೇಶ ಅಂದರೆ ಅಣ್ಣಿಹಳ್ಳಿಲಿ ನಮ್ಮ ಫ್ರೆಂಡ್ ಅವ್ರದ್ದು ಗೃಹಪ್ರವೇಶ ಇತ್ತು. ಇಲ್ಲಿ ಗೃಹಪ್ರವೇಶ ಮುಗಿಸ್ಕೊಂಡು ಹೊಟ್ಟೆ ತುಂಬ ಇಲ್ಲೂ ಊಟ ತಿನ್ಕೊಂಡು ನನ್ನ ಪಿಕ್ ಮಾಡೋದಕ್ಕೆ ನಮ್ಮ ಏಟ್ರಿಯಾ ಕಾಲೇಜಲ್ಲಿ ಒಬ್ಬ ಪವನ್ ಅಂತ ಒಬ್ಬ ಇದ್ದಾನೆ. ಅವನ ಬಗ್ಗೆ ಬೇಡ ಹೇಳೋದು, ಆದರೂ ನೋಡಿ ಪಾಪ ಬಂದ ಕಾರ್ ಎತ್ಕೊಂಡು ಪಿಕ್ ಮಾಡೋದಕ್ಕೆ. ಪಿಕ್ ಮಾಡಿಬಿಟ್ಟು ನನ್ನ ಕೋಲಾರ ಬಸ್ ಸ್ಟ್ಯಾಂಡಲ್ಲಿ ಬಿಡ್ತೀನಿ ಬಾ ಅಂತ ಹೇಳ್ಬಿಟ್ಟು, ನಿನ್ನ ನಡಿಬೇಡ ಬಾ, ನಿನ್ನ ಕೋಲಾರ ಬಸ್ ಸ್ಟ್ಯಾಂಡಲ್ಲಿ ಬಿಡ್ತೀನಿ ಅಂದ್ಬಿಟ್ಟು ಪಾಪ ಕಾರು ತಗೊಂಡು ಬಂದ. ಅವನಿಗೊಂಥರ ಪಾಪ ವಿಡಿಯೋಲಿ ಫೋಟೋಲ್ಲೆಲ್ಲ ಬರೋದಕ್ಕೆ ಸ್ವಲ್ಪ ತುಂಬ ನಾಚಿಕೆ, ಹಾಗಾಗಿ ಅವನು ತುಂಬ ತೆಗಿಲಿಲ್ಲ. ಆನ್ ದಿ ವೇ ಪಾಪ ತುಂಬ ತಲೆಗೆ ಆಗ್ತಾ ಇದ್ದ. ನಾನು ಸುಮ್ಮನೆ ಏನೋ ಮಾತಾಡೋಕ್ಕಾಗಿಲ್ಲ, ಡ್ರಾಪ್ ಮಾಡ್ತಾನಲ್ಲ ಅಂದ್ಬಿಟ್ಟು ಸುಮ್ಮನೆ ಇದ್ದೆ. ಸೊ ನೋಡಿ ಕರ್ಕೊಂಡು ಹೋಗ್ಬಿಟ್ಟು ಕೋಲಾರ ಬಸ್ ಸ್ಟ್ಯಾಂಡಲ್ಲಿ ಬಿಟ್ಟ. ಅಲ್ಲಿ ಬಿಡ್ತಿದ್ದಂಗೆ ಯಾಕೋ ಸ್ವಲ್ಪ ತಲೆನೋವ್ತಾ ಇತ್ತು. ಹಂಗನ್ಬಿಟ್ಟು 2 ಟೀ ತೊಗೊಂಡು 2 ಟೀ ಕುಡಿದು ನಮ್ಮ ಬೆಂಗಳೂರು ಬಸ್ ಹತ್ಕೊಂಡು ಬೆಂಗಳೂರಿಗೆ ಬಂದೆ. ಸೊ ನೋಡಿದ್ರಲ್ಲ, ಇಷ್ಟು ನನ್ನ ಈ ವಾರದ ವೀಕ್ಲಿ ವ್ಲಾಗು. ಸೊ ಮುಂದೆ ಇನ್ನೊಂದು ವೀಕ್ಲಿ ವ್ಲಾಗಲ್ಲಿ ಸಿಗೋಣ. ಸೊ ಅಲ್ಲಿ ಗಂಟ ಟೇಕ್ ಕೇರ್, ಬಾಯ್.